ವಾದಿರಾಜ ಶ್ರೀಮಚ್ಚರಣರು ಅತ್ಯದ್ಭುತವಾದ ಈ ಕಾವ್ಯವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ದೇವತೆಗಳು ಭೂಮಿ ದೇವಿಗೆ ಹೇಳಿದರಂತೆ, ನಿನ್ ಭಾರ ಹರಣ ಮಾಡುವ ಯೋಗ್ಯತೆ ಅದು ಭಗವಂತನಿಗೆ. ಹಾಗಾದರೆ ನಾವೆಲ್ಲ ಅವನ ಹತ್ರ ಹೋಗೋಣ. ಹೋಗುವಾಗ ಹೇಗೆ ಹೋಗೋಣ? ಹೃದಿತಂ ಸ್ಮರಂತ. ಇದರಲ್ಲಿ ಒಳ್ಳೆ ಕಥೆ ಇದೆ. ಕಲಿಯುಗದ ಜನ ಎರಡು ರೂಪವನ್ನು ಚೆನ್ನಾಗಿ ಚಿಂತನೆ ಮಾಡಬೇಕಂತ. ಕೃತತ್ರೇತ ದ್ವಾಪರದವರಿಗಲ್ಲ, ಕಲಿಯುಗದವರು. ಯಾವುದು ಎರಡು ರೂಪ? ಎಲ್ಲರಲ್ಲೂ ಇದ್ದಾನೆ, ದೇವಕಿಯಲ್ಲಿ ವಿಶೇಷವಾಗಿದ್ದಾನೆ. ಆ ಇರುವ ಭಗವಂತನನ್ನೇ ನೋಡಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ದುಡ್ಡು ಬ್ಲಡ್ಡು ನಿಲ್ಲಬಾರ್ದು, ಅದು ಹರಿತಾ ಇರಬೇಕು. ನಿಂತರೆ ರೋಗ, ನಿಲ್ಲಬಾರ್ದು. ಆದರೆ ದೇವರು ರಾತ್ರಿ ಹುಟ್ಟಿದಾಗ ಮಳೆ ಬರ್ತಿತ್ತು, ಮತ್ತು ಬಸ್ ವ್ಯವಸ್ಥೆ, ಕಾರ್, ಆಟೋ ಏನಿಲ್ಲ, ತುಂಬಿ ನದಿ ಬೇರೆ ಹರಿತಾ ಇದೆ, ಯಮುನಾ. ಇಂಥ ಪ್ರಸಂಗದಲ್ಲಿಯೂ ದೇವರ ಪ್ರೋಗ್ರಾಮ್ ಫಿಕ್ಸ್ ಅಂದರೆ ಫಿಕ್ಸೇ. ವಯಸ್ಸಾದ ಮೇಲೆ ಚೇರ್ಮನ್ಗಳಾಗೋದಿದ್ದದ್ದೇ, ಚೇರ್ಮ್ಯಾನ್ಗಳು ಚೇರ್ ವುಮೆನ್ಗಳಾಗೋದಿದ್ದೇ ಇದೆ. ನಿಮ್ಮ ಕಣ್ಣು ಕೈ ಕಾಲು ಕಿವಿ ಗಟ್ಟಿ ಇದೆಯಾ? ಹಾಗಾದ್ರೆ ಈಗ ಕೂತ್ಬಿಡಿ, ಪದ್ಮಾಸನದಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡಿ. ಭಾಗವತದಲ್ಲಿ ಭಗವಂತನ ರಾಸೋತ್ಸವವನ್ನೆಲ್ಲ ಶುಕಾಚಾರ್ಯರು ವೈಭವದಿಂದ ವರ್ಣನೆ ಮಾಡ್ತಾರೆ. ಆ ಕೇಳ್ತಾ ಇರೋ ಪರೀಕ್ಷಿತ ಅಂತಾನೆ, ಏನು ಆಚಾರ್ಯ ನೀವೇನಂದ್ರಿ ಕೃಷ್ಣನ ಬಗ್ಗೆ ಮೊದಲು ಹೇಳುವಾಗ? ಪರಿತ್ರಾಣಾಯ ಸಾಧೂನಾಂ ಧರ್ಮ ಸಂಸ್ಥಾಪನಾರ್ಥಾಯ ಅಂತ ಹೇಳಿದ್ರಿ. ಧರ್ಮಸ್ಥಾಪನೆಗೆ ಬಂದ ಕೃಷ್ಣ ಹೀಗೆ ಅನೇಕ ಹೆಣ್ಣು ಮಕ್ಕಳ ಜೊತೆ ಕುಣಿತಾನೆ ಅಂದರೆ ಇದು ಧರ್ಮನ ಕೊಡುವವನು ಕಾಯುವವನು ಅಂತಿದ್ರೆ ಅದು ಭಗವಂತ ಮಾತ್ರ, ಮತ್ತೊಬ್ಬರಿಗೆ ಆ ಶಕ್ತಿ ಇಲ್ಲ. ಹಾಗಾಗಿ ಪಾರಿಜಾತದ ವೃಕ್ಷದ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ನಮಗೇನು ಬೇಡ, ನಮಗೊಂದು ವರ ಕೊಡು. ಏನಂದರೆ ಅಚ್ಯುತ ಹರಿರ್ಮಣಿಮೇವ ದೇಹಿ. ದೇವರ ತುಟಿಯ ಸ್ಪರ್ಶ ಅವರಿವ್ರಿಗಾಗಬಾರ್ದು. ದೇವರ ಕೋಮಲವಾದ ಬೆರಳುಗಳು ಅವನು ಹಿಂಗೆ ಮಾಡುವಾಗೆಲ್ಲ ಮಾಡ್ತಾನೆ, ಅದ್ರದ್ದು ಇನ್ನೊಬ್ರಿಗಾಗಬಾರ್ದು. ದೇವರ ಸೊಂಟದ ಸ್ಪರ್ಶ ಇನ್ನೊಬ್ರಿಗೆ, ಇವೆಲ್ಲ ನನಗೆ ಆಗಬೇಕು ಅಂಥೇಳಿ ಸ್ವಯಂ ಲಕ್ಷ್ಮಿಯೇ ದೇವರ ಕೈಯ ಕೊಳಲಾಗಿ ಬಂದಿದ್ದಾಳೆ.